ಈಗ ಸಭಾಪತಿಯವರು ಅವರ ಹಕ್ಕದು, ಅವರ ರೂಲ್ಸ್ ನಾವು ಕೇಳಿದ್ವಿ, ಅವ್ರು ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅದಕ್ಕೆ ಅವಕಾಶ ಮಾಡಲಿಕ್ಕೆ ಗದ್ದಲ ಎಬ್ಸಿ ಅದನ್ನು ನಿಲ್ಲಿಸಿದ್ರು. ಯಾಕಂದರೆ ನಾನು ಅವಕಾಶ ಕೇಳಿದೆ, ಅವ್ರು ಅವಕಾಶ ಕೊಡ್ತೀನಿ ಎಲ್ರಿಗೂ ಮಾತಾಡಲಿಕ್ಕೆ ಅಂತ ಹೇಳಿದ್ರು. ಏಕಾಏಕಿ ಭಾರತೀಯ ಜನತಾ ಪಾರ್ಟಿಯವರು ಗದ್ದಲ ಆಗಿ ಸೃಷ್ಟಿಯಾಗಿ ಏನಾಯಿತು ಅಂತೇಳಿ ಇತಿಹಾಸ ನಿಮಗೆಲ್ಲ ಗೊತ್ತಿದೆ. ಈಗ ಈ ಘಟನೆ ಹೊರತುಪಡಿಸಿ ವಿಧಾನ ಪರಿಷತ್ನಲ್ಲಿ ಘಟನೆ ಆಯಿತು, ಆನಂತರ ಸಿಟಿರವರು ಬಂಧನ ಆಯಿತು. ಈಗ ಕೇಂದ್ರ ಸಚಿವರಾದಂತ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಸಿಟಿರವರು ಕರ್ಕೊಂಡೋಗಿ ಎನ್ಕೌಂಟರ್ ಮಾಡಬೇಕು ಅಂತ ಅನ್ಕೊಂಡಿದ್ರು, ಸದ್ಯಕ್ಕೆ ತಪ್ಪಿದೆ ಅಂತ ಮಾತಾಡಿದ್ದಾರೆ. ಇದೆಲ್ಲರ ಕಡೆ ಕೇಂದ್ರ ಸಚಿವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಬಹಳ ದೊಡ್ಡ ಮಟ್ಟದ ಚರ್ಚೆ ಕೂಡ ಆಗಿದೆ. ಪ್ರಹ್ಲಾದ್ ಜೋಶಿಯವರು ಅಮಿತ್ ಶಾ ಸಂತತಿಯವರು. ದೇಶದಲ್ಲಿ ಫೇಕ್ ಎನ್ಕೌಂಟರ್ಗೆ ಹೆಸರುವಾಸಿ ಆಗಿದ್ದಂಥ ಅಮಿತ್ ಶಾನ ಸುಪ್ರೀಂ ಕೋರ್ಟು ಗಡೀಪಾರು ಮಾಡಿತ್ತು ಗುಜರಾತಿಂದ. ಆದ್ರಿಂದ ಅಮಿತ್ ಶಾ ಅವ್ರು ಏನು ಪಾಠ ಹೇಳಿಕೊಟ್ಟಿದ್ದಾರೆ ಅದನ್ನು ಇಲ್ಲೂ ಬಂದು ಹೇಳ್ತಾ ಇದ್ದಾರೆ. ಅವ್ರು ಮಾಡಬೇಕಾಗಿರೋದು ನಾವು ಮಾಡ್ತೀವಿ ಅಂತ ಹೇಳಿ ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇದೆಯಾ ಬೇರೆ ಏನಾದರೂ? ಅದು ಆಗೋಗಿದೆ, ಆಗಬಾರ್ದಾಗಿತ್ತು. ಅದು ಸಹ ಮೇಲ್ಮನೆಯಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರ್ದು. ಅದಕ್ಕೆ ನಾವೆಲ್ಲರೂ ಸಹ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಸಭಾಪತಿಗಳ ಹೇಳಿಕೆಗೆ ನಾನು ಏನು ಹೇಳಲಿಕ್ಕಾಗೋದಿಲ್ಲ. ಅವರು ಪರಿಷತ್ತಿನ ಸರ್ವೋಚ್ಚ ಸ್ಥಾನದಲ್ಲಿದ್ದಾರೆ, ಸಾಂವಿಧಾನಿಕ ಸ್ಥಾನದಲ್ಲಿದ್ದಾರೆ. ಆದ್ದರಿಂದ ಅದರ ಬಗ್ಗೆ ಟೀಕೆ ಟಿಪ್ಪಣಿ ಇಲ್ಲ. ಥ್ಯಾಂಕ್ ಯು, ನಮಸ್ಕಾರ. ಯಾಕಂದ್ರೆ ಇನ್ನೇನು ಹೇಳ್ಬೇಕಾಯ್ತಾ? ಇನ್ನೊಂದು ಮರ್ತೋಗ್ಬಿಟ್ಟೆ, ಸಾರಿ. ಸಾರಂಗಿ ಅಂಥೇಳಿ ವಿಧಾನ ಪರಿಷತ್ತಿನಲ್ಲಿ ನಡೆದಾಗೆ ಲೋಕಸಭೆಯ ಹೊರಗಡೆ ಒಂದು ಘಟನೆ ನಡೆದಿದೆ. ಅದರಲ್ಲಿ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಅವ್ರನ್ನ ತಳ್ಳಿಬಿಟ್ಟಿದ್ದಾರೆ ಅಂತ ಹೇಳಿ. ಸಾರಂಗಿ ಯಾರು ಅಂತ ಹೇಳಿ ಜನಸಾಮಾನ್ಯರಿಗೆ ಹೇಳಲಿಕ್ಕೆ ಇಚ್ಛೆ ಬೀಳ್ತಾನೆ. ನಾನು ಒಡಿಶಾದಲ್ಲಿ ಸುಮಾರು 3.5 ವರ್ಷಗಳ ಕಾಲ ಅಲ್ಲಿ ಉಸ್ತುವಾರಿ ವಹಿಸಿದ್ದವನು. 1999ನೇ ಇಸ್ವಿಯಲ್ಲಿ ಕೇಂಜೋರ್ ಅಂತೇಳಿ ಜಿಲ್ಲೆ, ಅಲ್ಲಿ ಮನೋಹರ್ಪುರ್ ಅಂತೇಳಿ ಒಂದು ತಾಲೂಕಿನಲ್ಲಿ ಗ್ರಹಾಮ್ ಸ್ಟೈನ್ ಮತ್ತು ಅವರ ಮಕ್ಕಳು ಜನವರಿ 22ನೇ ತಾರೀಕು 23ನೇ ತಾರೀಕು 1999ರಲ್ಲಿ ಅವರು ರಾತ್ರಿ ಹೊತ್ತು ಆ ಒಂದು ಸಂಭ್ರಮದಲ್ಲಿರೋ ಸಂದರ್ಭದಲ್ಲಿ ಸಣ್ಣ ಮಕ್ಕಳು, 6 ವರ್ಷದ ಮಗ ಗಂಡು ಮಗು, 9 ವರ್ಷದ ಒಂದು ಮಗು ನಿದ್ದೆನಲ್ಲಿ ಜೀಪಲ್ಲಿ ಇರುವಾಗ ಅದನ್ನು ಬೆಂಕಿ ಹಾಕಿ ಸುಡ್ತಾರೆ. ಗ್ರಾಮ್ ಸ್ಟೈನ್ ಅನ್ನು ಕೊಲೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಬಜರಂಗ ದಳದ ಅಧ್ಯಕ್ಷನಾಗಿದ್ದಂಥ ಈ ಒಂದು ಸಾರಂಗಿ ಅಂತ ಅವನು. ಆದ್ರಿಂದ ಒಬ್ಬ ದೊಡ್ಡ ಕೊಲೆಗಾರ, ಒಬ್ಬ ಕ್ರಿಮಿನಲ್ಲು ಇವನು ಬಂದು ಅಲ್ಲಿ ರಾಹುಲ್ ಗಾಂಧಿ ಅವರು ತಳ್ಳಿದ್ರು ಅಂತ ಹೇಳ್ತಾರೆ. ಆ ಸಂಸ್ಕೃತಿನಲ್ಲಿ ಬಂದವರಲ್ಲ ನಾವು. ಆ ಒಂದು ಪ್ರಕರಣದಲ್ಲಿ ದಾರಾ ಸಿಂಗ್ ಅಂತ ಹೇಳಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಈಗ ಅವ್ರಿಗೆ ಗಲ್ಲು ಶಿಕ್ಷೆ ಆಗಿತ್ತು. ಇದೇ ಮಾನ್ಯ LK ಅದ್ವಾನಿರವರು ಆ ಘಟನೆ ನಡೆದ ಸಂದರ್ಭದಲ್ಲಿ ಅವರು ನಿರಾಪರಾಧಿ ಅಂತ ಹೇಳಿದ್ರು. ಕೋರ್ಟ್ ಅವರಿಗೆ ಗಲ್ಲು ಶಿಕ್ಷೆ ಕೊಡ್ತು. ಆ ನಂತರ ಅವ್ರನ್ನ ಜೀವಾವಧಿ ಶಿಕ್ಷೆ ಮಾಡಿದ್ದಾರೆ. ಇವರು ಸಾಕ್ಷ್ಯಾಧಾರ ಸಿಕ್ಕಲಿಲ್ಲ ಅಂತೇಳಿ ಸಾರಂಗಿ ಈಚೆ ಇರ್ತಕ್ಕಂಥದ್ದು. ನೋಡಲಿಕ್ಕೆ ದಾಡಿ ಗಿಡಿ ಬಿಟ್ಕೊಂಡು ಒಳ್ಳೆ ಸ್ವಾಮಿಗಳ ಥರ ಇರ್ತಾರೆ. ಅವ್ರು ಮಾಡಿರ್ತಕ್ಕಂಥ ಅವರ ಅಣ್ಣನ ಮಕ್ಕಳಿಗೆ ಬಿಟ್ಟಿರಲಿಲ್ಲ. ಅವರು ಅತ್ಯಾಚಾರ ಅನಾಚಾರಗಳು ಮಾಡಿರ್ತಕ್ಕಂಥ ಮಹಾಪಾಪಿ ಈ ಒಬ್ಬ ಸಾರಂಗಿ. ಇವನು ದೇಶದಲ್ಲಿ ಪ್ರಚಾರ ಗಿಟ್ಟಿಸ್ಲಿಕ್ಕೋಸ್ಕರ ರಾಹುಲ್ ಗಾಂಧಿ ಅವರ ಮೇಲೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದು ಮಹಾತ್ಮ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿಯವರೆಗೂ ಎಷ್ಟೆಲ್ಲ ಅಪಪ್ರಚಾರ ಮಾಡಬೇಕು ಈ ಸಂಘ ಪರಿವಾರದವರು, ನಾಗ್ಪುರದವರು, ಯೂನಿವರ್ಸಿಟಿಯವರು ಮಾಡ್ತಾನೆ ಇದ್ದಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಡೋದಿಲ್ಲ. ಅಂದರೆ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಅವರೆಲ್ಲ ಭಾರತೀಯ ಸಂಘ ಪರಿವಾರದಲ್ಲಿ ಇರೋರೆಲ್ಲ ಅಂಥವ್ರೆ.
ಅವರೆಲ್ಲ BJP ಬದಲು ಯಾವ ಪಾರ್ಟಿ ಅಂತ ಮಾಡಬೇಕು ಅಂತ ತಿಳ್ಕೊಂಡಿದ್ದಾರೆ. ಆ ಥರ ಏನಾದರೂ ಇದ್ದರೆ 10,000 ಕಿಲೋಮೀಟರ್ ನಡೆಯೋಕ್ಕಾಗೋದಿಲ್ಲ. ವ್ಯಸನಿಗಳು ಇವರೆಲ್ಲ, ವಿಕೃತ ಮನೋಭಾವದವರು, ಸಂಘ ಪರಿವಾರದವರು. ಆದ್ದರಿಂದ ಇವ್ರಿಗೆ ನೆಹರು ಮೇಲೆ, ಗಾಂಧಿ ಮೇಲೆ, ಇಂದಿರಾ ಗಾಂಧಿ ಮೇಲೆ, ರಾಜೀವ್ ಗಾಂಧಿ ಮೇಲೆ, ಸೋನಿಯಾ ಗಾಂಧಿ ಮೇಲೆ, ರಾಹುಲ್ ಗಾಂಧಿ ಮೇಲೆ ಈಗ ಅಂಬೇಡ್ಕರ್ ಅವ್ರನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ವಾದವನ್ನು ನಾವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಈಗ, ಅದರ ವಿರುದ್ಧವಾಗಿ ಈಗ ಅಂಬೇಡ್ಕರ್ ಅವರು ಸಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಭಾಳ ಕ್ಯಾಲ್ಕುಲೇಟಿವ್ ಸ್ಟೇಟ್ಮೆಂಟ್, ಅಂದರೆ ಭಾಳ ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು. ಇದು ಬಾಯಿ ತಪ್ಪು ಹೇಳಿರ್ತಕ್ಕಂಥದ್ದಲ್ಲ ಅಮಿತ್ ಶಾ ಅವರು ಅಂತ ಹೇಳಲಿಕ್ಕೆ ಇಚ್ಛೆ ಬಿಡ್ತಾರೆ. ಇಲ್ಲ, ಅವ್ರಿಗೆ ಈ ವರ್ಗದ ಇದೇ ಇಲ್ಲ, ಅಗತ್ಯನೇ ಇಲ್ಲ. ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯ ವರ್ಗ ಏನಿದೆ, ಮೇಲ್ವರ್ಗದವರ ಪಕ್ಷ ಅದು. ಅವ್ರಿಗೆ ಈ ಕೆಳವರ್ಗದವರು ಬೇಕಾಗಿಲ್ಲ. ಅವ್ರನ್ನ ಶೂದ್ರರನ್ನ, ಅತಿ ಶೂದ್ರರನ್ನ, ಅಲ್ಪಸಂಖ್ಯಾತರನ್ನ ಮತ್ತು ಆದಿವಾಸಿಗಳನ್ನ ಅವರು ಗುಲಾಮರಾಗಿ ನೋಡ್ಲಿಕ್ಕೆ ಇಚ್ಛೆ ಬೀಳ್ತಾರೆ ವಿನಃ ಅವ್ರಿಗೆ ನಾಯಕತ್ವ ಸಮಾನತೆ ಕೊಡ್ಲಿಕ್ಕೆ ಅವ್ರಿಗೆ ಇಚ್ಛೆ ಇಲ್ಲ. ಆದ್ರಿಂದನೇ ಇವೆಲ್ಲ ಹುನ್ನಾರಗಳಾಗ್ತಾ ಇರ್ತಕ್ಕಂಥದ್ದು.